ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಂದಿನಿ. ಒಂದು ವಾರದಿಂದ ವೀಡಿಯೋನ ಹಾಕೋಕ್ಕಾಗ್ತಾಯಿಲ್ಲ. ಯಾಕೆ ಅಂತ ಹೇಳಿದರೆ ಮನೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ವೀಡಿಯೋನ ಹಾಕೋಕ್ಕಾಗ್ತಾಯಿಲ್ಲ. ಏನು ಪ್ರಾಬ್ಲಮ್ ಅಂತ ಹೇಳಿದರೆ ಅಪ್ಪಗೆ ಸ್ವಲ್ಪ ಹುಷಾರಿರಲಿಲ್ಲ. ಅಪ್ಪಗೆ ಸ್ಟ್ರೋಕ್ ಆಗಿದೆ. ಹಾಗಾಗಿ ಅಪ್ಪಗೆ ಮೊದಲೊಂದು ಸರಿ ಸ್ಟ್ರೋಕ್ ಆಗಿತ್ತು ರೈಟ್ ಸೈಡಿಗೆ, ಈ ಸರಿ ಬಂದುಬಿಟ್ಟು ಲೆಫ್ಟ್ ಸೈಡಿಗೆ ಆಗಿದೆ. ಅದಕ್ಕೋಸ್ಕರ ನಾವೆಲ್ಲರೂ ಊರಿಗೆ ಬಂದಿದ್ದೀವಿ, ಊರಲ್ಲೇ ಇದ್ದೀವಿ. ಹಾಗಾಗಿ ವಿಡಿಯೋ ಏನೂ ಮಾಡ್ಕೊಳ್ಳೋಕ್ಕಾಗಿಲ್ಲ. ಅಪ್ಪಗೆ ಸ್ವಲ್ಪ ಸೀರಿಯಸ್ ಆಗಿತ್ತು. ಹಾಗಾಗಿ ತಮ್ಮ ಊರಿಂದ ಫೋನ್ ಮಾಡಿದ್ದ. ಹಾಗಾಗಿ ನಾವು ಶನಿವಾರ ನೈಟೇ ಹೊರಡಬೇಕಾಗಿತ್ತು. ಶನಿವಾರ ನೈಟ್ ಬೇಡ ಅಂದ್ಬಿಟ್ಟು ಭಾನುವಾರ ಬೆಳಗ್ಗೆನೇ ಬಂದ್ವಿ. ಹಬ್ಬನೂ ಕೂಡ ಮಾಡಲಿಲ್ಲ. ನಾವು ಈ ವರ್ಷ ಹಬ್ಬ ಮಾಡೋಕ್ಕಾಗಲಿಲ್ಲ, ಅಮ್ಮರೂ ಮಾಡಲಿಲ್ಲ, ನಾವು ಕೂಡ ಬೆಂಗಳೂರಲ್ಲಿ ಮಾಡೋಕ್ಕಾಗಲಿಲ್ಲ. ನಾನಿವತ್ತು ಶೇರ್ ಮಾಡ್ತಿರುವಂಥ ವಿಡಿಯೋ ಭಾನುವಾರ ಹಬ್ಬದ ದಿವಸದ ವಿಡಿಯೋ. ಯುಗಾದಿ ಹಬ್ಬಕ್ಕಂತ ಎಲ್ಲನೂ ಒಂದು ವಾರಕ್ಕೆ ಮುಂಚೆನೇ ಎಲ್ಲ ಪ್ರಿಪೇರ್ ಮಾಡಿಕೊಂಡು ಕ್ಲೀನ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಆದರೆ ಹಬ್ಬ ಮಾಡೋಕ್ಕಾಗಲಿಲ್ಲ. ನಾವೆಲ್ಲರೂ ಭಾನುವಾರ ಬೆಳಗ್ಗೆ 5 ಗಂಟೆಗೆ ಊರಿಗೆ ಹೋಗ್ಬೇಕಾಗಿ ಬಂತು. ಅಪ್ಪನ ಆಲ್ರೆಡಿ ಅಡ್ಮಿಟ್ ಮಾಡಿದರು. ಡೈರೆಕ್ಟಾಗಿ ಹಾಸ್ಪಿಟ್ಲಿಗೆ ಹೋಗೋಣ ಅಂದ್ಬಿಟ್ಟು ಬಂದ್ವಿ. ಹಾಗೆ ತಂಗಿ ಗಂಡನ್ನು ಕೂಡ ಪಿಕಪ್ ಮಾಡಿಕೊಂಡು ಟೈಮ್ ಇವಾಗ 2:30 ಆಗಿತ್ತು. ಊಟ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹೋಟೆಲಿಗೆ ಹೋದ್ವಿ. ಅಪ್ಪನ ಅಡ್ಮಿಟ್ ಮಾಡಿರೋದು ಚಿಕ್ಕಮಂಗ್ಳೂರಲ್ಲಿ. ನಾವಿಲ್ಲಿ ಚಿಕ್ಕಮಂಗ್ಳೂರಲ್ಲಿ ಇರುವಂಥ ಹೋಟೆಲಿಗೆ ಬಂದ್ವಿ. ಇದು ಹಾಸ್ಪಿಟ್ಲ್ ಹತ್ರನೇ ಇರುವಂಥ ಹೋಟೆಲು. ತುಂಬಾ ಹೊಟ್ಟೆ ಹಸಿವಾಗಿತ್ತು. ಬೆಳಗ್ಗೆನೂ ಕೂಡ ಟಿಫನ್ ಮಾಡಿರಲಿಲ್ಲ, ಅರ್ಜೆಂಟಿಗೆ ಹಾಗೆ ಬಂದಿದ್ವಿ. ಮಕ್ಕಳು ಕೂಡ ಏನೂ ತಿಂದಿರಲಿಲ್ಲ, ತುಂಬಾ ಸುಸ್ತಾಗಿತ್ತು. ನನಗಂತೂ ವಾಮಿಟ್ ಅಂದರೆ ವಾಮಿಟು. ಹಾಗೆ ನನ್ನ ಮಗಳಿಗೂ ಕೂಡ ಇವತ್ತು ಫಸ್ಟ್ ಟೈಮ್ ವಾಮಿಟ್ ಆಯಿತು. ಅವಳು ಕೂಡ ತುಂಬಾ ಟಯರ್ಡ್ ಆಗಿದ್ಲು. ಹಾಗಾಗಿ ಎಲ್ಲರೂ ಊಟ ಮಾಡೋಣ ಅಂದ್ಕೊಂಡು ಹೋಟ್ಲಿಗೆ ಬಂದ್ವಿ. ಟೀಚರ್ ಮಾಡ್ತಾರೆ. ಸಾಂಬಾರು ಇಲ್ಲಿದೆ ಕಣೆ ತಾಯಿ, ನೀನು ಅವಳದ ಕೈ ಹಾಕಿ ಯಾರ್ಯಾರಿಗೆ ಏನೇನು ಬೇಕೋ ಅದನ್ನೇ ಆರ್ಡ್ರ್ ಮಾಡಿಕೊಂಡು ಊಟ ಮಾಡಿದ್ವಿ. ನಾನು ನನ್ನ ಮೈದ್ನ ನನ್ನ ತಂಗಿ ಇಡ್ಲಿ ತೊಗೊಂಡ್ವಿ. ನಮ್ಮ ಮನೆಯವರು ಡ್ರೈವರ್ ಬಂದುಬಿಟ್ಟು ಫುಲ್ ಊಟ ತೊಗೊಂಡ್ರು. ಹಾಗೆ ನನ್ನ ಮಕ್ಕಳಿಬ್ರು ಫ್ರೈಡ್ ರೈಸ್ ಒಬ್ಬರು, ಮುಸ್ಲಿಮ್ ಬಿರಿಯಾನಿ ಒಬ್ಬರು ತೊಗೊಂಡ್ರು. ಅವ್ರಿಗೆ ಸ್ವಲ್ಪ ಆ ಥರದಂದರೆ ಇಷ್ಟ ಆಗುತ್ತೆ, ಹಾಗಾಗಿ ಅವರು ಅದನ್ನೇ ತೊಗೊಂಡ್ರು. ಬೆಳಗ್ಗೆನೂ ಕೂಡ ತಿಂದಿರಲಿಲ್ಲ. ಮಕ್ಕಳು ಕೂಡ ತುಂಬಾ ಟಯರ್ಡ್ ಆಗಿದ್ರು. ನಾನು ಬೆಳಗ್ಗೆನೇ ಎದ್ಬಿಟ್ಟು ಚಿತ್ರಾನ್ನ ಮಾಡಿಕೊಂಡು ಬಾಕ್ಸಿಗೆ ಹಾಕ್ಕೊಂಡಿದ್ದೆ. ಆದರೆ ಅದನ್ನ ಯಾರೂ ತಿಂದಿರಲಿಲ್ಲ. ಹೋಟ್ಲಲ್ಲಿ ಏನಾದ್ರು ತಿನ್ಕೊಳ್ಳೋಣ ಅಂದ್ಬಿಟ್ಟು ಮಧ್ಯಾಹ್ನಕ್ಕೆ ತಿಂದ್ವಿ. ಬೆಳಗ್ಗೆ ಯಾರೂ ಟಿಫನ್ ಮಾಡಿರಲಿಲ್ಲ. ಹಾಗಾಗಿ ಎಲ್ಲರೂ ಟಯರ್ಡ್ ಆಗಿದ್ರು. ಎಲ್ಲರೂ ಬಂದು ಇಲ್ಲೇ ಊಟ ಮಾಡಿಕೊಂಡು ಬಾಕ್ಸ್ ನನಗೆ ನಾವು ಅಪ್ಪ ಹಾಸ್ಪಿಟ್ಲಲ್ಲಿ ಇದ್ರಲ್ಲ, ಅಪ್ಪಗೆ ಹಂಗೆ ತೊಗೊಂಡೋಗೋಣ ಅಲ್ಲಿರುವಂಥವ್ರಿಗೆ. ಅಲ್ಲಿ ತಂಗಿ ಗಂಡ, ಅಮ್ಮ, ತಮ್ಮ ಎಲ್ಲರೂ ಅಲ್ಲೇ ಇದ್ದರು. ಹಾಗಾಗಿ ಅಲ್ಲಿಗೆ ತೊಗೊಂಡೋಗೋಣ ಅಂತ ತಗೊಂಡು ಹೋದ್ವಿ. ಚಿಕ್ಕ ತಂಗಿ ನಮ್ಮ ಜೊತೆನೇ ಇದ್ಲು. ನಾವೆಲ್ಲರೂ ಇವಾಗ ಹಾಸ್ಪಿಟ್ಲಿಗೆ ಹತ್ರ ಹೋಗೋಣ ಅಂತ ಬಂದ್ವಿ. ಇಲ್ಲಿ ಹಾಸ್ಪಿಟ್ಲ್ ಹತ್ರ ಚಿಕ್ಕಮಂಗ್ಳೂರು ಗೌರ್ಮೆಂಟ್ ಹಾಸ್ಪಿಟ್ಲು. ನಾನು ಈ ಹಾಸ್ಪಿಟ್ಲಿಗೆ 2ನೇ ಟೈಮ್ ಬರ್ತಾಯಿರೋದು. ನಮ್ಮ ಅಜ್ಜಿನೂ ಕೂಡ ಇಲ್ಲೇ ಅಡ್ಮಿಟ್ ಮಾಡಿದರು. ನಾನು ಇಷ್ಟು ಹತ್ತಿರ ಇದ್ದರೂ ಕೂಡ ಈ ಹಾಸ್ಪಿಟಲಿಗೆ ಅಷ್ಟೊಂದು ಬಂದಿರಲಿಲ್ಲ. 2ನೇ ಟೈಮ್ ಬರ್ತಾಯಿರೋದು. ನಮ್ಮನ್ನು ಕೂಡ ಇಲ್ಲಿ ಅಡ್ಮಿಟ್ ಮಾಡಿದ್ರು ಒಂದ್ಸರಿ. ಅವರಿಗೂ ಕೂಡ ಸೀರಿಯಸ್ ಆಗಿತ್ತಂತ ಆ ಟೈಮಲ್ಲಿ ಬಂದಿದ್ದು. ಮತ್ತು ಇವಾಗನೇ ಬರ್ತಾಯಿರೋದು. ಅಷ್ಟೊಂದೇನು ಸ್ಪೆಷಾಲಿಟಿ ಇಲ್ಲ. ತುಂಬಾ ಬೇಜಾರಾಯಿತು ಅಪ್ಪನ ಇಲ್ಲಿ ಅಡ್ಮಿಟ್ ಮಾಡಿರೋದು ನೋಡಿ. ಅದು ನೋಡಿದರೆ ಇವತ್ತು ಸಂಡೇ, ನಾಳೆ ರಂಜಾನ್ ಹಬ್ಬ ಇರೋದ್ರಿಂದ ನಾಳೆನೂ ಕೂಡ ರಜಾ. ಅಷ್ಟೊಂದು ಸರಿ ಡಾಕ್ಟ್ರ್ ಏನು ಬರ್ತಿರಲಿಲ್ಲ, ಸಿಸ್ಟರ್ಸ್ ಇದ್ದರು. ಆದರೂ ಕೂಡ ಅವರೇನು ಅಷ್ಟೊಂದು ಕೇರ್ ಮಾಡ್ತಾಯಿದ್ದಾರೆ ಅಂತ ಅನ್ನಿಸ್ಲಿಲ್ಲ. ಅಪ್ಪನ ನೋಡಿ ತುಂಬಾ ಬೇಜಾರಾಯಿತು. ಅಪ್ಪ ಯಾವ ರೀತಿ ಇದ್ದರು, ಯಾವ ರೀತಿ ಚೇಂಜ್ ಆಗಿದ್ದಾರೆ ಅಂದರೆ ಮುಖ ಎಲ್ಲ ಊದ್ಕೊಂಡು, ಕೈಕಾಲೆಲ್ಲ ಊದ್ಕೊಂಡಿತ್ತು. ಪಾಪ ತಮ್ಮಗೂ ಕೂಡ ಒಂದು ಗೊತ್ತಾದರೆ ಒಂದು ಗೊತ್ತಾಗಲ್ಲ. ಶನಿವಾರ ನೈಟು ಕರ್ಕೊಂಡು ಬಂದು ಅಡ್ಮಿಟ್ ಮಾಡಿದ್ದಾರೆ. ಇವತ್ತು ಬಂದುಬಿಟ್ಟು ಭಾನುವಾರ ಮಧ್ಯಾಹ್ನ, ನೈಟು ತಮ್ಮ, ಅಣ್ಣ, ತಂಗಿ, ಗಂಡ ಎಲ್ಲ ಕರ್ಕೊಂಡು ಬಂದು ಅಡ್ಮಿಟ್ ಮಾಡಿದ್ದಾರೆ. ನಾವೆಲ್ಲರೂ ಇವಾಗ ಮಧ್ಯಾಹ್ನ ಬಂದಿದ್ದೀವಿ. ನಾವಿಲ್ಲಿ ಬರೋ ಅಷ್ಟೊತ್ತಿಗೆ ಮಾರನೇ ದಿವಸ ಮಧ್ಯಾಹ್ನ ಆಗೋಯ್ತು. ನಾವಿಲ್ಲಿ ನೋಡೋಕ್ಕಾಗ್ದೇ ನಾವು ಡಿಸ್ಚಾರ್ಜ್ ಮಾಡಿಸ್ಕೊಂಡು ಮನೆಗೆ ಕರ್ಕೊಂಡೋದ್ವಿ. ಅಲ್ಲಿ ಯಾರೋ ಒಬ್ಬರು ಹೇಳಿದರು ಹಾಸನ ಹತ್ರ ಚೆನ್ನಾಗಿ ನೋಡ್ಕೊಳ್ತಾರೆ, ಅದು ಸ್ಟ್ರೋಕಿಗೆ ಅಂತಲೇ ಇರುವಂಥ ಹಾಸ್ಪಿಟಲು, ಅಲ್ಲಿಗೆ ಕರ್ಕೊಂಡೋಗಿ ಅಂತ ಹೇಳಿದರು. ಅದಕ್ಕೋಸ್ಕರ ನಾವು ಡಿಸ್ಚಾರ್ಜ್ ಮಾಡಿಸ್ಕೊಂಡು ಮನೆಗೆ ಹೋಗೋಣ ಅಂದ್ಬಿಟ್ಟು ಅಪ್ಪನ್ನು ಕರ್ಕೊಂಡು ಹೊರಟ್ವಿ. ಆದರೆ ಅಪ್ಪಗೆ ಕೂರೋಕ್ಕೂ ಕೂಡ ಆಗ್ತಾ ಇರಲಿಲ್ಲ. ಸೊಂಟನೂ ಕೂಡ ನಿಲ್ಲೋಕ್ಕೂ ಆಗಲ್ಲ, ಕೂರೋಕ್ಕೂ ಆಗಲ್ಲ. ಒಬ್ಬರು ಇರಲೇಬೇಕು. ಬ್ಯಾಕ್ ಸೈಡಿಂದ ಒಬ್ಬರು ಸಪೋರ್ಟ್ ಆಗಿದ್ದರೆ ಮಾತ್ರ ಸ್ವಲ್ಪ ಕೂತ್ಕೊಳ್ತಾರೆ, ಇಲ್ಲಾಂದರೆ ಆಗಲ್ಲ. ಅಪ್ಪನ ಜೊತೆಗೆ ಸ್ವಲ್ಪ ಜನ ಕಾರಲ್ಲಿ ಬಂದ್ವಿ.
ತಂಗಿ ಮತ್ತು ನಮ್ಮನೆಯವರು ಅಮ್ಮ ಎಲ್ಲ ಬಸ್ಸಲ್ಲಿ ಬರ್ತೀವಿ ಅಂದ್ಬಿಟ್ಟು ಅವ್ರು ಬಸ್ಸಿಗೆ ಹೋದರು. ನಾವಿಷ್ಟು ಜನ ಕಾರಲ್ಲಿ ಹೊರಟು ಹಂಗೆ ಮಕ್ಕಳನ್ನೂ ಕರ್ಕೊಂಡು ಮನೆ ಕಡೆ ಹೊರಟ್ವಿ. ನಾಳೆ ಅಲ್ಲಿ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು. ನಮ್ಮನೆ ಪರಿಸ್ಥಿತಿ ಈ ರೀತಿ ಇರೋದ್ರಿಂದ ನನಗೆ ವಿಡಿಯೋ ಮಾಡೋಕ್ಕಾಗ್ತಾಯಿಲ್ಲ. ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ವಿಡಿಯೋ ಮಾಡಿ ಎಡಿಟ್ ಮಾಡಿ ಹಾಕಿದ್ದೀನಿ. ಪ್ಲೀಸ್ ಯಾರು ಏನೂ ಅಂದ್ಕೊಬೇಡಿ. ಸರಿ ಕಾಣಿಸ್ತೇವೆ. ಅಪ್ಪ ನೋಡಿ ಇವಾಗ ಕಣ್ಬಿಟ್ಟು ಇವಾಗ ಸ್ವಲ್ಪ ನೋಡ್ತಾ ಇದ್ದಾರೆ. ಇಷ್ಟು ಆ್ಯಕ್ಟಿವ್ ಇರಲಿಲ್ಲ. ಈಗ ಸ್ವಲ್ಪ ಎಲ್ಲರೂ ಮಕ್ಕಳೆಲ್ಲ ಬಂದು ನೋಡಿದ ಮೇಲೆ ಸ್ವಲ್ಪ ಕಣ್ಬಿಟ್ಟು ನೋಡ್ತಾ ಇದ್ದಾರೆ. ಅವ್ರು ಯಾವತ್ತೂ ಸೈಲೆಂಟಾಗಿ ಇರ್ತಾ ಇರಲಿಲ್ಲ. ನಾವೇನಾದರೂ ಎಲ್ಲರೂ ಸೇರಿದರೆ ಒಂದಕ್ಕೊಂದು ಮಾತಾಡಿಕೊಂಡು ಎಲ್ಲ ಹಳೆ ಸ್ಟೋರಿ ಎಲ್ಲ ಹೇಳ್ಕೊಂಡು ನಮ್ಮ ಜೊತೆ ಆರಾಮಾಗಿ ಚೆನ್ನಾಗಿರ್ತಾಯಿದ್ರು. ನೋಡಿದರೆ ಬೇಜಾರಾಗ್ತಾಯಿದೆ. ಸೈಲೆಂಟಾಗಿರ್ತಾರೆ. ನಾವು 10 ಮಾತಾಡಿದರೆ ಅವ್ರು 1 ಮಾತಾಡೋದು ಕೂಡ ಕಷ್ಟ ಆಗಿದೆ. 5 ನಿಮಿಷ ಒಳಗೆ ಕೂರ್ತಾರಲ್ಲ, ರಾತ್ರಿ ಎಲ್ಲ ತಿರ್ಗಾಡೋದು. ಮತ್ತೆ ಬೆಳಗ್ಗೆಲ್ಲ ನಿದ್ದೆ, ರಾತ್ರಿ ಚೆನ್ನಾಗಿರುತ್ತೆ ತಿರ್ಗಾಡೋದು. ನಂಗೆ ಎಲ್ಲಿ ಮಗ ಸಿಗುತ್ತೆ ಅಂತ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾಯಿದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.